ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅವರ್ SM ಕ್ಲಾಸಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ನೋಡ್ತಾ ಇದ್ದೀವಿ ಪ್ರಥಮ PUCಯ ರಾಜ್ಯಶಾಸ್ತ್ರ ವಿಷಯದ ಕುರಿತು. ಈ ವಿಷಯದಲ್ಲಿ ಬರುವಂತಹ ಮೊದಲನೇ ಅಧ್ಯಾಯ ರಾಜ್ಯಶಾಸ್ತ್ರದ ಒಂದು ಅಧ್ಯಯನ. ಈ ಅಧ್ಯಾಯದಲ್ಲಿ 10 ಅಂಕದ ಪ್ರಶ್ನೆಗಳ ಕುರಿತು ಚರ್ಚೆಯನ್ನು ಮಾಡಲಾಗಿದೆ. 10 ಅಂಕದ ಪ್ರಶ್ನೆಗಳಲ್ಲಿ ನಾವು ಮೊದಲನೇದಾಗಿ ಚರ್ಚಿಸುತ್ತಿರುವುದು ರಾಜ್ಯಶಾಸ್ತ್ರ ಎಂದರೇನು, ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಕುರಿತು ನಾವು ಇವತ್ತು ಚರ್ಚಿಸ್ತಿದ್ದೇವೆ. ನಾವು ಡೈರೆಕ್ಟಾಗಿ ಪ್ರಶ್ನೆಯ ಮುಖಾಂತರ ಅಂದರೆ ಉತ್ತರ ಪತ್ರಿಕೆಯಲ್ಲಿ ಬರುವಂಥ ಉತ್ತರಗಳ ಮೂಲಕ ಇಲ್ಲಿ ವಿವರಣೆ ಮಾಡಿದ್ದೇವೆ. ರಾಜ್ಯ, ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರವಾಗಿರುತ್ತದೆ. ಅಂದರೆ ನಮ್ಮ ರಾಜ್ಯ ಅಂದರೆ ಉದಾಹರಣೆಗೆ ನಾವು ನಮ್ಮ ಕರ್ನಾಟಕವನ್ನು ತಗೊಂಡ್ರೆ ಅಥವಾ ನಮ್ಮ ದೇಶವನ್ನೇ ತಗೊಂಡ್ರೆ ಇಲ್ಲಿ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ನಾವು ಏನಂತ ಕರಿತೀವಿ ಅಂತಂದರೆ ರಾಜ್ಯಶಾಸ್ತ್ರ ಎಂದು ಕರಿತೇವೆ. ರಾಜ್ಯಶಾಸ್ತ್ರವು ಪ್ರಾಚೀನ ಕಾಲದಿಂದಲೂ ಪ್ರಾರಂಭಿಸಿ ಆಧುನಿಕ ಕಾಲದವರೆಗೂ ರಾಜ್ಯಶಾಸ್ತ್ರದ ಅಧ್ಯಯನವು ಬಹುಮುಖ್ಯ ಅಥವಾ ಬಹುಪ್ರಮುಖವಾದ ಅಂಶವಾಗಿದ್ದು ಮಾನವನ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಅಂದರೆ ನಮ್ಮ ಪ್ರಾಚೀನ ಜೀವನದಿಂದಲೂ ಅಂದರೆ ನಮ್ಮ ರಾಜಕೀಯ ಆಳ್ವಿಕೆಯನ್ನು ನೋಡಿದಾಗ ಪೂರ್ವದಲ್ಲಿ ಮಹಾರಾಜರು ಆಳ್ವಿಕೆ ಮಾಡಿದರು, ನಂತರ ಬ್ರಿಟಿಷರ ಆಳ್ವಿಕೆಯಾಗಿತ್ತು. ಈಗ ಪ್ರಜಾಸತ್ತಾತ್ಮಕ ರಾಜಕೀಯವನ್ನು ನಾವು ನೋಡಬಹುದಾಗಿದೆ ಅಥವಾ ರಾಜ್ಯಶಾಸ್ತ್ರ ಇದರ ಕುರಿತು ಅಧ್ಯಯನ ಮಾಡ್ತದೆ. ಅದೇ ರೀತಿಯಾಗಿ ಪ್ರಾಚೀನ ಕಾಲದಿಂದಲೂ ಇಲ್ಲಿಯವರೆಗೂ ನಮ್ಮ ಜೀವನದುದ್ದಕ್ಕೂ ಅಥವಾ ಮಾನವನ ಪ್ರತಿಯೊಂದು ಚಟುವಟಿಕೆಗೂ ಈ ರಾಜ್ಯಶಾಸ್ತ್ರವು ಬಹು ಪ್ರಮುಖ ಅಂಶವಾಗಿದೆ ಎಂದು ನಾವು ತಿಳ್ಕೊಳ್ಬಹುದಾಗಿದೆ. ಜಾರ್ಜ್ ಬರ್ನಾಲ್ಡ್ ಶಾ ಅವರ ಅಭಿಪ್ರಾಯದಲ್ಲಿ ಹೇಳಿರುವಂತೆ ರಾಜ್ಯಶಾಸ್ತ್ರವು ಅಂದರೆ ಈ ಒಂದು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ನಾಗರಿಕತೆಯನ್ನು ನಾವು ರಕ್ಷಿಸ್ಕೊಳ್ಬಹುದು ಅಂಥೇಳಿ ಜಾರ್ಜ್ ಬರ್ನಾಲ್ಡ್ ಶಾ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಕೌಟಿಲ್ಯನು ಕೂಡ ತನ್ನ ಅರ್ಥಶಾಸ್ತ್ರದಲ್ಲಿ ರಾಜನೀತಿಶಾಸ್ತ್ರಕ್ಕೆ ಅತ್ಯಂತ ಹೆಚ್ಚು ಗೌರವವಾದ ಮಹತ್ವವಾದ ಸ್ಥಾನವನ್ನು ನೀಡಿರುವ ಆಧುನಿಕ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ರಾಜ್ಯಶಾಸ್ತ್ರ ಎಲ್ಲ ವರ್ಗದ ನಾಗರಿಕರಿಗೆ ಅಗತ್ಯವಾದದ್ದು. ಅಂದರೆ ಕೇವಲ ಆಧುನಿಕ ಪ್ರಪಂಚದಲ್ಲಿ ಅಥವಾ ಪ್ರಾಚೀನ ಜಗತ್ತಿಗೆ ಅಥವಾ ಪ್ರಾಚೀನ ಒಂದು ಜೀವನ ಶೈಲಿಗೆ ಮಾತ್ರ ರಾಜ್ಯಶಾಸ್ತ್ರ ಅಗತ್ಯವಾಗಿರಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ಅದು ಬದಲಾವಣೆಗಳ ಮೂಲಕ ರಾಜ್ಯಶಾಸ್ತ್ರ ತನ್ನದೇ ಆದ ಒಂದು ಮಹತ್ವ ಅಥವಾ ತನ್ನದೇ ಆದಂಥ ಒಂದು ಮಹತ್ವದೊಡನೆ ಒಂದು ನಿರ್ದಿಷ್ಟ ನಿಯಮಗಳ ಕಟ್ಟಳೆಗಳ ಮೂಲಕ ತನ್ನ ಆಧಿಪತ್ಯವನ್ನು ಸಾಧಿಸಿದೆ. ಅದೇ ರೀತಿಯಾಗಿ ಪ್ರಾಚೀನ ಅಥವಾ ಆಧುನಿಕ ಜೀವನ ಶೈಲಿಯಲ್ಲಿ ಯಾವ ರೀತಿಯಾದಂಥ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ನಾವು ಈ ಕೆಳಕಂಡಂತೆ ಅರಿಯಬಹುದು ಅಥವಾ ಈ ಮುಂದಿನಂತೆ ತಿಳಿದುಕೊಳ್ಳಬಹುದು. ಫಸ್ಟ್ ಒನ್, ರಾಜಕೀಯ ಪ್ರಜ್ಞೆ ಮೂಡಿಸುವುದು. ಸೆಕೆಂಡ್ ಒನ್, ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳುವಳಿಕೆ. ಥರ್ಡ್ ಒನ್, ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅರಿವು. ಫೋರ್ತ್ ಒನ್, ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವು. ಫಿಫ್ತ್ ಒನ್, ರಾಜಕೀಯ ನಾಗರಿಕತೆಗೆ ತರಬೇತಿ. ಸಿಕ್ಸ್ತ್ ಒನ್, ಅಧಿಕಾರ ದುರುಪಯೋಗವನ್ನು ನಿಯಂತ್ರಿಸುತ್ತದೆ. ಸೆವೆಂತ್ ಒನ್, ಸುಸಂಸ್ಕೃತ ಪ್ರಜೆಗಳನ್ನು ರೂಪಿಸುತ್ತದೆ. ಏಯ್ತ್, ಸಂವಿಧಾನದ ಬಗ್ಗೆ ಅರಿವು ಮೂಡಿಸುತ್ತದೆ. ಹಾಗೆ ನೈನ್ತ್ ಒನ್, ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿಸುತ್ತದೆ. ಹಾಗೆ 10ನೇ ಅಂಶವನ್ನು ನೋಡುವುದಾದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿವು. ಹಾಗೆ 11ನೇ ಅಂಶವು ಆಡಳಿತ ಸೇವಾ ವರ್ಗಕ್ಕೆ ಮಾರ್ಗದರ್ಶಿ. 12, ಉತ್ತಮ ಸಮಾಜ ನಿರ್ಮಾಣಕ್ಕೆ ಅಗತ್ಯ ವಿವರಣೆ. ರಾಜ್ಯಶಾಸ್ತ್ರವನ್ನು ಪ್ರಮುಖವಾಗಿ ನಾವು 12 ಅಂಶಗಳ ಮೂಲಕ ಆಧುನಿಕ ಯುಗದಲ್ಲಿ ಯಾವ ರೀತಿಯ ಮಹತ್ವವನ್ನು ಸಾಧಿಸಿದೆ ಅಂತ ತಿಳ್ಕೊಬೋದು. ಇವುಗಳನ್ನು ನಾವು ಆಳವಾಗಿ ವಿಶ್ಲೇಷಣೆ ಮಾಡುವುದರ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ನಾವು
ಈಗಾಗಲೇ ಚರ್ಚಿಸಿರುವಂತೆ 12 ಅಂಶಗಳಲ್ಲಿ ಪ್ರಮುಖ ಅಂಶವಾದಂತಹ ರಾಜಕೀಯ ಪ್ರಜ್ಞೆ ಮೂಡಿಸುತ್ತದೆ ಎಂಬುದರ ಕುರಿತು ನಾವು ರಾಜ್ಯಶಾಸ್ತ್ರ ಯಾವ ರೀತಿ ಮಹತ್ವದ್ದಾಗಿದೆ ಅಥವಾ ಯಾವ ರೀತಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುತ್ತದೆ ಅಂತ ನೋಡೋಣ. ಆಧುನಿಕ ಯುಗವು ಪ್ರಜಾಸತ್ತಾತ್ಮಕ ಯುಗವಾಗಿದ್ದು ಪ್ರತಿಯೊಬ್ಬರೂ ನೇರವಾಗಿ ಇಲ್ಲವೇ ಪರೋಕ್ಷವಾಗಿ ರಾಜಕೀಯ ಒಡನಾಟವನ್ನು ಇಟ್ಟುಕೊಂಡಿರುವರು. ಇಲ್ಲಿ ಆಳುವವರು ಮತ್ತು ಆಳಿಸಿಕೊಳ್ಳುವವರು ಪ್ರಜೆಗಳೇ ಆಗಿದ್ದು ಅವರು ರಾಜಕೀಯ ವಿದ್ಯಮಾನಗಳು, ಸರ್ಕಾರದ ಕಾರ್ಯಕಲಾಪಗಳು, ಆಡಳಿತ ಶೈಲಿ ಎಲ್ಲವನ್ನೂ ತಿಳಿದಿರಬೇಕು. ಅಂದರೆ ಇಲ್ಲಿ ಯಾವ ರೀತಿಯಾಗಿರುತ್ತದೆ ಅಂತಂದರೆ, ಪ್ರಾಚೀನ ಕಾಲದಲ್ಲಿ ನೋಡುವುದಾದರೆ ರಾಜರ ಆಳ್ವಿಕೆ ಇತ್ತು ಮತ್ತು ಅವರ ಆಡಳಿತದಲ್ಲಿ ಅವರ ಕಾನೂನು ಒಕ್ಕಲೆಗಳು ಇದ್ದವು. ಆದರೆ ಆಧುನಿಕದಲ್ಲಿ ಅಥವಾ ಆಧುನಿಕ ಜೀವನ ಶೈಲಿಯಲ್ಲಿ ಆಳುವವರು ಮತ್ತು ಆಳಿಸಿಕೊಳ್ಳುವವರು ಪ್ರಜೆಗಳೇ ಆಗಿದ್ದು ಕಾನೂನು ಕಟ್ಟಳೆಗಳು ಕಾನೂನಿನ ಮೂಲಕ ಇರ್ತವೆ. ಅಂದರೆ ಇಲ್ಲಿ ಅಧಿಕಾರವನ್ನು ಪ್ರಜಾಸತ್ತಾತ್ಮಕವಾಗಿ ನೀಡಲಾಗುತ್ತದೆ. ಅಂದರೆ ಚುನಾವಣೆಗಳ ಮೂಲಕ ಪ್ರಜೆಗಳು ಚುನಾವಣೆಯಲ್ಲಿ ಉತ್ತಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಾಗ ಮಾತ್ರ ಪ್ರಜಾತಂತ್ರ ಯಶಸ್ವಿಯಾಗುತ್ತದೆ. ಪ್ರಜೆಗಳು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲು ಅಥವಾ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನು ಅರಿಯಲು ಜವಾಬ್ದಾರಿಯುತ ಪ್ರಜ್ಞಾವಂತ ನಾಗರಿಕರಾಗಲು ಸಹಾಯ ಮಾಡುತ್ತದೆ. ಅದೇ ಈಗಾಗಲೇ ಹೇಳಿರುವಂತೆ ಪ್ರಜೆಗಳು ತಮ್ಮ ಮತಗಳನ್ನು ಚಲಾಯಿಸುವುದರ ಮೂಲಕ ತಮ್ಮ ಅಧಿಕಾರಿಗಳನ್ನು ಅಥವಾ ಕಾನೂನು ಒಕ್ಕಲೆಯನ್ನು ಹೊರುವಂತಹ ಜವಾಬ್ದಾರಿಯನ್ನು ಒಬ್ಬ ನಾಗರಿಕನಿಗೆ ಕೊಡುತ್ತಾರೆ. ಇಲ್ಲಿ ತಿಳಿಯುವುದಿಷ್ಟೇ, ರಾಜ್ಯಶಾಸ್ತ್ರವು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಅಥವಾ ಆಧುನಿಕ ಯುಗದಲ್ಲಿ ತನ್ನ ಮಹತ್ವವನ್ನು ಪಡೆದಿದೆ ಅಂದರೆ, ಪ್ರಜೆಗಳ ಚುನಾಯಿತ ನಾಯಕರ ನೇಮಕದಲ್ಲಿ ನಾವು ಯಾವ ರೀತಿಯಾಗಿ ಆಯ್ಕೆ ಮಾಡ್ತೇವಲ್ಲ, ಆ ಆಯ್ಕೆ ಮಾಡಿದಂಥ ಅಧಿಕಾರಿಯು ನಮ್ಮ ರಾಜಕೀಯ ಚಟುವಟಿಕೆಗಳನ್ನು ನೋಡ್ಕೋತಾನೆ. ಅಂತಂದರೆ ಕಾನೂನು ಒಕ್ಕಲೆಗಳನ್ನು ಜಾರಿಗೆ ತರ್ತಾರೆ ಅಥವಾ ನಮ್ಮ ಅಗತ್ಯಗಳನ್ನು ಪೂರೈಸ್ತಾರೆ. ಇಲ್ಲಿ ಕೂಡ ರಾಜ್ಯಶಾಸ್ತ್ರವು ಒಂದು ಪ್ರಮುಖ ಅಂಶವಾಗಿದೆ ಎಂದು ನಾವು ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ಎರಡನೇ ಅಂಶದಲ್ಲಿ ತಿಳಿದುಕೊಳ್ಳೋಣ. ಅದೇನೆಂದರೆ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳುವಳಿಕೆ. ರಾಜ್ಯ ಮತ್ತು ಸರ್ಕಾರದ ತಿಳುವಳಿಕೆ ಯಾವ ರೀತಿ ವಿವರಿಸ್ತದೆ ಅಂತಂದರೆ, ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಪ್ರಜೆಗಳು ರಾಜ್ಯದ ಉಗಮ, ವಿಕಾಸ, ಬೆಳವಣಿಗೆ, ರಾಜ್ಯದ ಗುರಿ ಮತ್ತು ಧ್ಯೇಯೋದ್ದೇಶಗಳು, ಅದರ ಮೂಲ ಅಂಶಗಳು ಮತ್ತು ಜವಾಬ್ದಾರಿಗಳು ಇವೆಲ್ಲವುಗಳನ್ನು ಅರಿಯುತ್ತಾರೆ. ಅಂದರೆ ಕೇವಲ ರಾಜ್ಯ ಯಾವ ರೀತಿ ಇರ್ತದೆ ಅಂದರೆ, ನಿರ್ದಿಷ್ಟ ಭೂಪ್ರದೇಶ, ಜನಸಂಖ್ಯೆ, ಇಲ್ಲಿ ಬರುವಂಥ ಶಿಕ್ಷಣ, ಆರೋಗ್ಯ ಇವೆಲ್ಲವುಗಳನ್ನು ನಾವು ತಿಳಿದುಕೊಳ್ಬೇಕಂತಂದರೆ ರಾಜ್ಯಶಾಸ್ತ್ರದ ಅಗತ್ಯತೆ ಇರುತ್ತದೆ. ಅಂದರೆ ಯಾವ ರೀತಿ ಅಂದರೆ ಈಗ ನಿರ್ದಿಷ್ಟ ಭೂಪ್ರದೇಶವನ್ನು ಹೊಂದಿರುವಂಥ ರಾಜ್ಯ ನಮಗೆ ಯಾವ ರೀತಿ ಅನುಕೂಲವಾಗಿದೆ ಮತ್ತು ನಿರ್ದಿಷ್ಟ ಜನಸಂಖ್ಯೆಯನ್ನು ಹೊಂದಿರುವಂಥ ಒಂದು ರಾಜ್ಯ ಯಾವ ರೀತಿ ಅನುಕೂಲವಾಗಿರುತ್ತದೆ, ಇದರಿಂದ ಅತಿ ಹೆಚ್ಚಾದ್ರೇನು, ಅತಿ ಕಡಿಮೆ ಆದ್ರೇನು, ಯಾವ ರೀತಿ ನಾವು ಲಿಮಿಟೇಷನ್ ಮೇಲೆ ಇರಬೇಕು ಅಥವಾ ನಾಗರಿಕರನ್ನು ಅತಿ ಹೆಚ್ಚು ಒಂದು ಬಲಿಷ್ಠತೆ ಮತ್ತು ಉತ್ತಮ ಗುಣಮಟ್ಟದ ಜನಸಂಖ್ಯೆ ಅಥವಾ ಆಡಳಿತ ಇವು ಎಲ್ಲವುಗಳನ್ನು ಕುರಿತು ರಾಜ್ಯಶಾಸ್ತ್ರದಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ಸರ್ಕಾರದ ಕಾರ್ಯನೀತಿಗಳನ್ನು ಅಥವಾ ಆಡಳಿತ ಸ್ವರೂಪವನ್ನು, ಅದೇ ರೀತಿಯಾಗಿ ಇಲ್ಲಿ ಬರುವಂಥ ಸಾಧನೆಗಳು, ಸಾಧಕಗಳು, ಬಾಧಕಗಳು ಇವೆಲ್ಲವುಗಳನ್ನು ಅರಿಯಲು ನಮ್ಮ ರಾಜ್ಯಶಾಸ್ತ್ರ ನಮಗೆ ಸಹಾಯವಾಗುತ್ತದೆ ಎಂದು ಹೇಳುತ್ತಾ ನಾವು ನೆಕ್ಸ್ಟ್ ಪಾಯಿಂಟನ್ನು ನೋಡಬಹುದು. ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅರಿವು. ರಾಜಕೀಯ ಸಿದ್ಧಾಂತಗಳು ಯಾವ ರೀತಿ ಇರ್ತವೆ ಅಂತ ತಿಳಿದುಕೊಳ್ಳಲು ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲೇಬೇಕಾಗುತ್ತದೆ. ಅದೇ ರೀತಿಯಾಗಿ ವಿವರಣೆಯಲ್ಲಿ ನೋಡಿದಂತೆ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜಕೀಯ ಸಿದ್ಧಾಂತಗಳಾದ ಪ್ರಜಾಪ್ರಭುತ್ವ, ಸಮಾಜವಾದ, ವ್ಯಕ್ತಿವಾದ, ಮಾರ್ಕ್ಸ್ವಾದ, ನಾಜಿವಾದ, ಫ್ಯಾಸಿವಾದ ಮುಂತಾದವುಗಳ ಬಗ್ಗೆ ಅರಿವು ಮೂಡಿಸುತ್ತದೆ. ಅಂದರೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಾ ಹೋದಂತೆ ಇಲ್ಲಿ ಪ್ರಾಚೀನ ಕಾಲದಲ್ಲಿ ಉಗಮಗೊಂಡಂತಹ
ಮಾರ್ಕ್ಸ್ವಾದ ಆಗಿರ್ಬೋದು, ನಾಚಿವಾದ ಆಗಿರ್ಬೋದು, ಪ್ರಜಾಸತ್ತಾತ್ಮಕವಾದ ಆಗಿರ್ಬೋದು ಅಥವಾ ಸಮಾಜವಾದವು ಆಗಿರ್ಬೋದು ನಮಗೆ ಅರಿವಿಗೆ ಬರ್ತವೆ. ಯಾವ ರೀತಿ ಅರಿವಿಗೆ ಬರ್ತವೆ ಅಂತಂದರೆ ನೋಡಿ, ಪ್ರಜೆಗಳ ಮೇಲೆ ಹೇರುವಂತಹ ಅತಿಯಾದ ದುರಾಲೋಚನೆಗಳು ಅಥವಾ ದುರಾಡಳಿತವು ಇಂತಹ ಪ್ರಜಾಸತ್ತಾತ್ಮಕವಾದಗಳನ್ನು, ಸಮಾಜವಾದಗಳನ್ನು ಹುಟ್ಟಿಸ್ತದೆ. ಇವುಗಳ ಬಗ್ಗೆ ನಮಗೆ ಎಲ್ಲಿ ತಿಳುವಳಿಕೆ ಬರ್ತದೆ ಅಂತಂದರೆ ರಾಜ್ಯಶಾಸ್ತ್ರದಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಈ ಸಿದ್ಧಾಂತದ ಹುಟ್ಟು ಬೆಳವಣಿಗೆಯು ಇವು ಯಾವ ಸಂದರ್ಭಗಳಲ್ಲಿ ಉಗಮಿಸಿದವು, ಇವುಗಳ ಪರಿಣಾಮ ಸಮಾಜದ ಮೇಲೆ ಹೇಗೆ ಆಯಿತು ಮತ್ತು ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಅನುಗುಣವಾಗಿ ಈ ಸಿದ್ಧಾಂತಗಳು ಮನುಕುಲಕ್ಕೆ ಹೇಗೆ ಉಪಯುಕ್ತವಾಗಿರುತ್ತದೆ ಎಂಬುದರ ಬಗ್ಗೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಹರಿಯುತ್ತವೆ. ಉದಾಹರಣೆಗೆ ನಾವು ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ಪ್ರಭಾವ ರಷ್ಯಾದಲ್ಲಿ 1917ರ ರಷ್ಯಾ ಕ್ರಾಂತಿಗೆ ಕಾರ್ಲ್ ಮಾರ್ಕ್ಸ್ನ ಪೂರ್ತಿ ಮೊದಲಾದವುಗಳ ದಂಗೆ ಮತ್ತು ಇವುಗಳ ಪರಿಣಾಮ ಕುರಿತು ತಿಳಿಯಲು ರಾಜ್ಯಶಾಸ್ತ್ರ ಸಹಾಯವಾಗಿದೆ. ಅಂದರೆ ಈಗ ಫ್ರಾನ್ಸ್ ಅಥವಾ ಫ್ರೆಂಚ್ ಮಹಾಕ್ರಾಂತಿಯಲ್ಲಿ ಹಲವಾರು ದುರಾಡಳಿತಗಳು ಅಥವಾ ಪ್ರಜೆಗಳು ಅಥವಾ ಕಾರ್ಮಿಕರ ಮೇಲೆ ಹಲವಾರು ದಬ್ಬಾಳಿಕೆಗಳು ಅಥವಾ ಯಾವ ರೀತಿ ಅಂತಂದರೆ ಹಿಂಸಾತ್ಮಕ ಆಡಳಿತಗಳು ಅಲ್ಲಿ ಕಂಡು ಬರ್ತವೆ. ಹಿಂಸಾತ್ಮಕ ಆಡಳಿತಗಳು ಕಂಡು ಬಂದಾಗ ಒಂದು ನಿರ್ದಿಷ್ಟತೆಯ ನಿರ್ಧಾರ ಕೈಗೊಳ್ಳುವ ಮೂಲಕ ಯುದ್ಧಗಳು ಅಥವಾ ಒಂದು ಪ್ರತಿಭಟನೆಗಳ ಮೂಲಕ ಹಲವಾರು ಯೋಜನೆಗಳು ಅಥವಾ ಸಮತಾವಾದಗಳು, ಪ್ರಜಾಸತ್ತಾತ್ಮಕವಾದಗಳು ಜಾರಿಗೆ ಬರ್ತವೆ ಅಂಥೇಳಿ ನಾವು ತಿಳಿದುಕೊಳ್ಬಹುದಾಗಿದೆ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಪಾಯಿಂಟನ್ನು ನೋಡೋಣ. ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವು. ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವನ್ನು ರಾಜ್ಯಶಾಸ್ತ್ರವು ಯಾವ ರೀತಿ ನಮಗೆ ತಿಳಿಸುತ್ತದೆ ಅಂದರೆ, ಜಗತ್ತಿನಲ್ಲಿ ಹಲವಾರು ರಾಷ್ಟ್ರಗಳಿದ್ದು ಹಲವು ಸಂಸ್ಕೃತಿಗೂ ನಾಗರಿಕತೆ ಮತ್ತು ಜೀವನ ಶೈಲಿಗಳಿದ್ದು ಅಂತಹ ಜನರನ್ನು ಒಳಗೊಂಡಿದೆ. ಇಂತಹ ಜಗತ್ತು ವೈವಿಧ್ಯಮಯವಾದ ರಾಜಕೀಯ ವ್ಯವಸ್ಥೆಗಳಿಂದ ಕೂಡಿದೆ. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಸರ್ಕಾರ, ಸಂವಿಧಾನವು ಅಲ್ಲಿಯ ನಾಗರಿಕರ ಜೀವನ ಶೈಲಿಗೆ ಅನುಗುಣವಾಗಿ ಚಾಲ್ತಿಯಲ್ಲಿದೆ. ಅಂದರೆ ನಮ್ಮ ಭೂಮಂಡಲದಲ್ಲಿ ಹಲವು ರಾಷ್ಟ್ರಗಳಿವೆ, ಹಲವು ಸುಸಂಸ್ಕೃತ ನಾಗರಿಕತೆ ಇದೆ, ಅದೇ ರೀತಿ ಹಲವು ಜೀವನ ಶೈಲಿಗಳನ್ನು ಒಳಗೊಂಡಿದೆ. ಅಂತಹ ಜಗತ್ತಿನಲ್ಲಿ ಪ್ರತಿಯೊಂದು ದೇಶವು ತನ್ನ ನಾಗರಿಕತೆ ಅಥವಾ ತನ್ನ ಜನತೆಗೆ ಅನುಗುಣವಾಗುವಂಥ ಜೀವನ ಶೈಲಿ ಅಥವಾ ಸಂವಿಧಾನ ಅಥವಾ ಸರ್ಕಾರವನ್ನು ಚಾಲ್ತಿಯಲ್ಲಿ ತರ್ತದೆ. ಇವು ಎಲ್ಲವುಗಳನ್ನು ನಾವು ಯಾವುದರಲ್ಲಿ ಕಲಿತೀವಿ ಅಂತಂದರೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವ ಮೂಲಕ ವಿಶ್ವದ ನಾನಾ ರೀತಿಯ ಸರ್ಕಾರಗಳನ್ನು, ಸಂವಿಧಾನಗಳನ್ನು ಅರಿತು ಅವುಗಳಲ್ಲಿ ಉತ್ತಮ ರಾಜಕೀಯ ವ್ಯವಸ್ಥೆಗಳು ಯಾವುದು ಎಂಬುದು ನಿರ್ಣಯಕ್ಕೆ ಬರಲು ಸಾಧ್ಯವಾಗ್ತದೆ. ಅಂದರೆ ಹಲವು ದೇಶಗಳಲ್ಲಿ ಹಲವು ರೀತಿಯ ಸಂವಿಧಾನಗಳು, ಸರ್ಕಾರಗಳು, ಕಾನೂನು ಒಕ್ಕಲೆಗಳು ಇರ್ತವೆ. ಇವೆಲ್ಲವುಗಳನ್ನು ಅರಿತು ನಾವು ಪ್ರಜೆಗಳಿಗೆ ಅಗತ್ಯವಾಗಿರುವಂಥ ಅಥವಾ ಸಹಾಯಕವಾಗಿರುವಂಥ ಅಂಶಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು ಅಥವಾ ಉತ್ತಮ ಸರ್ಕಾರದ ವ್ಯವಸ್ಥೆಯನ್ನು ನಾವು ನಿರ್ಣಯಕ್ಕೆ ಅಥವಾ ಜಾರಿಗೆ ತೆಗೆದುಕೊಳ್ಳಲು ನಮಗೆ ರಾಜ್ಯಶಾಸ್ತ್ರ ಅಧ್ಯಯನ ಬಹು ಪ್ರಮುಖವಾಗಿರುತ್ತದೆ.